ಹೇಳಿ ನಿಮಗೇನಾಗಬೇಕು ಅವರು? ನನ್ನ ಹೆಸರು ಸೆಲಿನ್ ಡಿಸೋಜ. ನನ್ನ ದೊಡ್ಡ ಅಕ್ಕವಳು, ಫಸ್ಟಿನವಳು. ನಾನು 12 ಮಂದಿ ಮಕ್ಕಳು ನಾವು. ನಾನು ಲಾಸ್ಟಿನವಳು. ಅವಳಿಗೆ 2 ಮಕ್ಕಳು. ಮೇಲುವಿನ ಹೇಳುವವನು ದೊಡ್ಡವನು ಮತ್ತು ಚಿಕ್ಕವನು ಅಲ್ವೇನು. ಅವನು ಅವ್ರ ದೇಶಕ್ಕೆ ಹೋಗಿ 12 ದಿವಸ ಆಯಿತು ಅಷ್ಟೇ. ಏನಾಗಿದೆ ಗೊತ್ತಿಲ್ಲ ನಮಗೆ. ಮೊನ್ನೆ ಬೆಳಗ್ಗೆ ಸುದ್ದಿ ಸಿಗುವಾಗಲೇ ನಮಗೆ ಬೇಸರ ಆಯಿತು. ಅಕ್ಕ ಅಷ್ಟು ನಮ್ಮ ಒಳ್ಳೆ ಪಾಪ, ಅವಳು ಕಷ್ಟದಿಂದ ಮಕ್ಕಳನ್ನು ಬೀಡಿ ಕಟ್ಟಿ ದುಡಿಸಿ ಮಕ್ಕಳನ್ನು ಓದಿಸಿ ಒಳ್ಳೆ ನೋಡ್ತಾರೆ. ಅವನು ಕೆಲಸಕ್ಕೆ ವಾರದಲ್ಲಿ 1-2 ಸಲ ಹೋದರೆ ಮನೇಲಿರೋದು. ಆದರೆ ಏನು ಒಳ್ಳೆದಿದ್ದರು. ಅವನು ತಾಯಿ ಒಟ್ಟಿಗೆ ಕೂಡ ಒಳ್ಳೆದು. ಮೊನ್ನೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಸ್ವಲ್ಪ ಕುಡಿಯುತ್ತಿದ್ದ, ಮಧ್ಯಾಹ್ನ ಇತ್ತು, ಸ್ವಲ್ಪ ಬಿಟ್ಟಿದ್ದು. ಮೊನ್ನೆ ಅಕ್ಕ ಸ್ವಲ್ಪ ಹೇಳ್ತಿದ್ರು ಕುಡಿತಾನೆ ಸ್ವಲ್ಪ ಸ್ವಲ್ಪ ಅಂತ. ಆದರೆ ಏನು ಅವನಷ್ಟಿಗೆ ಇದ್ದಾನಂತ ಹೇಳಿದಿಲ್ಲ ಅಕ್ಕ. ಆದರೆ ಈ ಥರ ಆಗ್ತದಂತೇಳಿ ನಮಗೆ ಗೊತ್ತಿಲ್ಲ. ಈ ಥರ ಸುದ್ದಿ ಈ ಥರ ಮಾಡ್ತಾನಂತೇಳಿ ನಮಗೇನು ಗೊತ್ತಿಲ್ಲ. ಹಾಗೆ ಈಗ ಅವರು ತುಂಬ ಕಷ್ಟಪಟ್ಟು ಮಕ್ಕಳನ್ನು ಸಾಕಿದ್ದಾರೆ. ತುಂಬ ಕಷ್ಟ. ಮದುವೆ ಮಾಡಿಕೊಟ್ಟದ್ದು ಉಳ್ಳಾಳ ಮದುವೆ ಮಾಡಿಕೊಟ್ಟರು ನಮ್ಮ ತಂದೆ. ಅಲ್ಲಿ 1 ವರ್ಷ ಮಾತ್ರ ಅಷ್ಟೇ. ಅವನಿಗೆ ಹೆರಿಗೆ ಆಗಿದ್ಮೇಲೆ ಇಲ್ಲೇ ಇದ್ದರು ಅಕ್ಕ. ಆಮೇಲೆ ನಮ್ಮ ತಂದೆ ಸ್ವಲ್ಪ ಜಾಗ ಕೊಟ್ಟು ಮನೆ ಮಾಡಿ ಕೊಟ್ಟರು ನಮ್ಮ ತಂದೆ. ಅಲ್ಲಿ ಮಕ್ಕಳು ದೊಡ್ಡ ಆಗುವ ತನಕ ಅಲ್ಲಿ ಕೆಳಗಿದ್ರು. ಮತ್ತು ಇವನು ಹೊರದೇಶಕ್ಕೆ ಹೋದರು. ಅವರ ಅಕ್ಕ ಕರ್ಕೊಂಡು ಹೋಗಿದ್ರು. ಹೊರದೇಶದಲ್ಲಿ 2 ವರ್ಷ ದುಡಿದು ಮತ್ತು ಜಾಗ ತಗೊಂಡದ್ದು ಇಲ್ಲೇ ಅದು ಜಾಗ. ಮತ್ತು ಸ್ವಲ್ಪ ಮನೆ ಕಟ್ಟಿ ಈ ಮನೆಯಲ್ಲಿ ಅಣ್ಣನ ಮನೆಯಲ್ಲಿದ್ದರು ಅವರಕ್ಕ. ಆ ಮನೆ ಕಟ್ಟುವಾಗ ಇಲ್ಲಿ ಅಣ್ಣ ಒಬ್ಬನೇ ಅಲ್ಲ. ಮತ್ತೆ ಮದುವೆ ಆದದ್ದು ನಮ್ಮ ಅಣ್ಣನಿಗೆ. ಮತ್ತು ಅಕ್ಕನವರು ನಮ್ಮ ಯಜಮಾನರು ಸ್ವಲ್ಪ ಹಣ ಕೊಟ್ಟು ಸಹಾಯ ಮಾಡಿ ಎಲ್ಲ ಮನೆ ಮಾಡಿ ಕೊಟ್ಟದ್ದು ಅಣ್ಣನಿಗೆ ಮದುವೆ ಆದಮೇಲೆ. ಮತ್ತು ಅಲ್ಲಿ ನಿಂತರು. ಅಣ್ಣನ ಹೆಂಡತಿದ್ರಲ್ಲ ಅಲ್ಲಿ ನಿಂತರು. ಮತ್ತು ಮೊನ್ನೆ ಸುದ್ದಿ ಸಿಗುವಾಗ ಅಣ್ಣನ ಹೆಂಡತಿಗೂ ಕೂಡ ಸ್ವಲ್ಪ ಇದು ಮಾಡಿದ್ದಾನೆ ಅವನು. ಹಣ ಸಹಾಯ ಮಾಡಿ ಮನೆ ಮಾಡಿ ಕೊಟ್ಟದ್ದು. ಅವನದು ಸ್ವಲ್ಪ ಅಣ್ಣ ಅವನು ಸ್ವಲ್ಪ ಆಗಿದೆ. ಹೌದೌದು. ಅವನು ಹೊರದೇಶದಲ್ಲಿ 2 ವರ್ಷ ಅಲ್ಲ ದುಡ್ದದ್ದು. ಅದರಿಂದ ಸ್ವಲ್ಪ ಮಾತ್ರ ಅವನು ಕೊಟ್ಟದ್ದು ದುಡ್ದದಷ್ಟೇ. 2 ವರ್ಷದಲ್ಲಿ ಎಷ್ಟಾಗ್ತದೆ ಅವನಿಗೆ ಮನೆ ಕೆಲಸ ಅಲ್ಲ. ಮತ್ತೊಂದು 2 ವರ್ಷ ಹೋಗಿದ್ದಾನೆ. ಅದು ಕೂಡ ಸ್ವಲ್ಪ ಕೊಟ್ಟದ್ದು. ಫಿನಿಶಿಂಗ್ ಇನ್ನೂ ಕೂಡ ಆಗಲಿಲ್ಲ. ಇನ್ನೂ ಉಂಟು ಮಾಡಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರೆ. ಆದರೆ ಅಕ್ಕನವರೆಲ್ಲ ಸ್ವಲ್ಪ ಕೊಟ್ಟು ವರ್ಷ ಸ್ವಲ್ಪ ಮನೆ ಟೈಲ್ಸ್ ಹಾಕಿ 1 ವರ್ಷ ಆಗ್ತದಷ್ಟೇ. ಆ ಮನೆಗೆ ಪೇಂಟ್ ಎಲ್ಲ ಹಾಕಿ ಮನೆ ಈಗ ತಾಯಿ ಹೆಸರಲ್ಲಿ ಜಾಗ ಎಲ್ಲ. ಹೌದು, ಇಬ್ಬರು ಅವನ ಹೆಸರಲ್ಲಿ ಉಂಟಂತ ಗೊತ್ತಿಲ್ಲ ನನಗೆ ಸರಿ. ನನಗಿಲ್ಲ, ತಾಯಿ ಹೆಸರಲ್ಲಿ ಮಾಡಿದ್ದು ಎಲ್ಲ ಅವನ ತಾಯಿ ಹೆಸರು. ಮೊನ್ನೆ ಹೋದಷ್ಟೇ ಅವನು ಫ್ರೆಂಡ್. ಇವನು 10th ಆಲ್ವಿನ್ ಚಿಕ್ಕವನು. ಅವನು 7th ಅಷ್ಟೇ. ಮತ್ತು ಇದು ಕಲ್ಲು ತೆಗೆದು ಕೋರೆಗೆ ಅದಕ್ಕೆ ಹೋಗೋದು ಅವನು ಅಷ್ಟೇ. ಮತ್ತೆ ಅವನು ಹೇಗಿದೆ ಮುಂದೆ ನೀವು ಚಿಕ್ಕದಿಂದೆಲ್ಲ ನೋಡ್ತಾ ಇರ್ತೀರಿ ನೀವು? ಪಾಪ ಮಕ್ಕಳು. ನಾವೆಷ್ಟು ಬುದ್ಧಿ ಹೇಳಿದ್ರು ಬೈದರು ನಮ್ಗೆ ಹಿಂದೆ ಮಾತಾಡೋದಿಲ್ಲ. ತಾಯಿ ಬಾದ್ರು ಹಿಂದೆ ಮಾತಾಡ್ತಿರ್ಲಿಲ್ಲ. ಮೊನ್ನೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಪಾಪ ಇಬ್ಬರು ಮಕ್ಕಳು ಪಾಪ. ಅವನು ಈ ಥರ ಆಗ್ತಾರಂತೇಳಿ ನಮಗೆ ಶಾಕ್ ಆಯಿತು. ಈ ಥರ ಮಾಡಿದಾನಂತ ಹೇಳಿ ನಂಬಲಿಕ್ಕೆ ಆಗಲಿಲ್ಲ ನಮಗೆ. ಮತ್ತು ಇದು ಏನು 38 ವರ್ಷ ಆಗಿತ್ತು ಅಂತ ಹೇಳಿದರು. ಆದರೆ ಇನ್ನೂ ಮದುವೆ ಆಗಿರಲಿಲ್ಲ ಹಿಂಗೆ ಅಂತ? ಮದುವೆ ಅಂದರೆ ಎಜುಕೇಷನ್ ಇಲ್ಲ, ಹುಡುಗಿಯರು ಸಿಗಬೇಕೇ. ಹೇಗೆ ನಾನು ನೋಡಿದೆ ಹುಡುಗಿಯರು ರಿಜೆಕ್ಟ್ ಮಾಡ್ತಾರೆ. ಅವನು ಕಲೀಲಿಲ್ಲ, ಕೆಲಸ ಅಷ್ಟು ಜಾಬ್ ಸರಿ ಇಲ್ಲ, ಮತ್ತು ಮೇಂಟೆನೆನ್ಸ್ ಮಾಡೋದು ಅವನಿಗೆ ಸರಿ ಗೊತ್ತಿಲ್ಲ. ಹಾಗೆ ಅವನಿಂದ ಚಿಕ್ಕವನಿಗೆ ಕೂಡ ಸಿಗಲಿಲ್ಲ. ಹಾಗೆ ದೊಡ್ಡವನ ಆಗದಿದ್ದರೆ ಚಿಕ್ಕವನಾಗ್ತಾನ. ಹಾಗೆ ಅದೇ ನಮ್ಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಆ ವಿಷಯ. ಇನ್ನೂ ನಮಗೆ ಗೊತ್ತಿಲ್ಲ. ಆ ಥರ ನನಗೆ ಈಗಲೂ ನಂಬಲಿಕ್ಕೆ ಆಗೋದಿಲ್ಲ. ಅವನು ಮಾಡ್ತಾನಂತ ನಮಗೆ, ಅವನು ಆ ಥರ ಮಾಡಿದಂತೇಳಿ ಶಾಕ್ ಆಗ್ತದೆ ನಮಗೆ. ಅತ್ತಿಗೆ ನನ್ನ ಅವ್ರ ಪಾಪ, ಅವರು ಯಾವ ರಗಳಕ್ಕಿಲ್ಲ. ಅವನ ಪಾಪ ನನ್ನ ಅಕ್ಕನ ತಾಯಿ ಸಮಾನ ಅಂತ ನೋಡ್ಕೊಳ್ತಾಳೆ ಅವಳು. ಈಗ ಅಕ್ಕನ ಧೈರ್ಯದಲ್ಲಿ ನಾವಿದ್ದೆವು ಅವಳು ನೋಡ್ತಾಳೆ ಅಂತೇಳಿ. ಅವನು ಆ ಥರ ಕರೀತಾನಂತೇಳಿ ನಮಗೆ ಗೊತ್ತಿಲ್ಲ ಅಕ್ಕನನ್ನು. ಅದೇ ನಮಗೆ ರೀಸನ್ ಗೊತ್ತಿಲ್ಲ. ಏನು ಅವಳ ಹತ್ರನೇ ಕೇಳಬೇಕು ಹೇಗೆ ಅಂತ ನಮಗೆ ವಿಷಯ. ಇಲ್ಲದ್ರೆ ಇವನೇ ಬಿಡಬೇಕು ಬಾಯ್. ಇವನೆಲ್ಲ ಮಾಡಿದ್ದು ನಮಗೇನು ಗೊತ್ತು. ನಾನು ಇರೋದು ಬೆಳ್ತಂಗಡಿಯಲ್ಲಿ, ನಾನು ಇಲ್ಲಿ ಅಲ್ಲ. ನಿನ್ನೆ ಸುದ್ದಿ ತಿಳಿದ ಮೇಲೆ ಬಂದದ್ದು ನಾನು. ನನಗೇನು ವಿಷಯ. ನಾನು ಆ ದಿನ ಸಂಜೆ ಮಾತಾಡಿದ್ದೇನೆ ಅಕ್ಕನ ಹತ್ರ. ಮಾಡುವ ದಿನ ಸಂಜೆ 5:30ಗೆ ನಾನು ಫೋನ್ ಮಾಡಿದೆ. ಅಕ್ಕ ನನಗೆ ಎಷ್ಟು ಒಳ್ಳೆ ನೆಗಡಿದ್ಲು. ನಾನು ಕರೆದೆ ನಮ್ಮ ಮನೆಗೆ ಬಾ 15 ದಿವಸ ಬರ್ತೇನೆ ಅಂತ ಹೇಳಿದರು ಅವರ ಅಕ್ಕ. ಎಷ್ಟು ನೆಗಡಿದ್ರು. ಮಗ ಇಲ್ಲೇ ಇದ್ದಾನಂತ ಹೇಳಿದೆ. ಮಾತಾಡೋದು ಕೇಳಿತ್ತು ನನಗೆ. ಮಗ ಅಲ್ಲೇ ಇದ್ದಾನೆ, ಆವಾಗ ಸರಿ ಇದ್ದಾನೆ. ಆದರೆ ಅದೇ ರಾತ್ರಿ ಈ ಥರ ಆಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇ ಲಾಸ್ಟ್ ನನ್ನ ಅಕ್ಕ ಮಾತಾಡಿದ್ದು. ಈಗಲೂ ನಾನು ಎಣಿಸ್ಲಿಕ್ಕೆ ಆಗೋದಿಲ್ಲ ಅಕ್ಕನ್ನು ಮಾತಾಡಿದ್ದು. ಸೆಲಿನ್ ಡಿಸೋಜ. ಲೋಲಿಟಾ